ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಸುಸ್ವಾಗತ. ಇಂದು ನಾವು ಸ್ಕಾಟ್ಲ್ಯಾಂಡ್ ಮತ್ತು ಐರ್ಲೆಂಡ್ ತಂಡಗಳಿಗೆ T20ಗಿನ ನಂದಿನಿ ಹಾಲಿನ ಉತ್ಪನ್ನಗಳ KMF ಪ್ರಾಯೋಜಕತ್ವದ ಬಗ್ಗೆ ತಿಳಿಯೋಣ. ನಿಮ್ಗೆ ಇವಾಗ ಗೊತ್ತಿರುತ್ತೆ, ನಮ್ಮ ನಂದಿನಿಯವರು ಸ್ಕಾಟ್ಲ್ಯಾಂಡ್ ಮತ್ತು ಐರ್ಲೆಂಡ್ ತಂಡಗಳು T20ಯಲ್ಲಿ ಸ್ಪಾನ್ಸರ್ಶಿಪ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಯೋಣ. ಬೆಂಗಳೂರಲ್ಲಿ ಏಪ್ರಿಲ್ 21 ನಂದಿನಿ ಬ್ರ್ಯಾಂಡಿನಲ್ಲಿ ತನ್ನ ಡೈರಿ ಉತ್ಪನ್ನಗಳನ್ನು ಮಾರಾಟ ಮಾಡುವ ಹಾಲು ಒಕ್ಕೂಟ KMF T20 ಕ್ರಿಕೆಟ್ ವಿಶ್ವಕಪ್ಪಿಗಾಗಿ ಸ್ಕಾಟ್ಲ್ಯಾಂಡ್ ಮತ್ತು ಐರ್ಲೆಂಡ್ ತಂಡಗಳಿಗೆ ಪ್ರಾಯೋಜಿಸುತ್ತಿದೆ. ಈ ಬಗ್ಗೆ ನಮಗೆ ಮನಿ ಕಂಟ್ರೋಲ್ ವಿಶೇಷ ವರದಿ ಮಾಡಿದೆ. KMF ವ್ಯವಸ್ಥಾಪಕ ನಿರ್ದೇಶಕ ರಾದ ಜಗದೀಶ್ ಅವರು ಈ ವಿಷಯವನ್ನು ದೃಢಪಡಿಸಿದ್ದಾರೆ. ಅಂದು ಏಪ್ರಿಲ್ 20ರಂದು ITW ಕೌನ್ಸಿಲಿಂಗ್ ಪ್ರೈವೇಟ್ ಲಿಮಿಟೆಡ್ಗೆ ಸ್ಕಾಟ್ಲ್ಯಾಂಡ್ ಮತ್ತು ಐರ್ಲೆಂಡ್ ಎರಡೂ ತಂಡಗಳನ್ನು ಪ್ರಾಯೋಜಿಸಲು ವರ್ಕ್ ಆರ್ಡರ್ ಆದೇಶವನ್ನು ನೀಡಿದೆ. ನಂದಿನಿ ಲೋಗೋ ಲೀಡ್ ಆರ್ಮ್ ಜೆರ್ಸಿಯಲ್ಲಿ ಬರುತ್ತದೆ. ಅಂದರೆ ಎಡಗೈ ಬ್ಯಾಟ್ಸ್ಮನ್ಗಳಿಗೆ ಬಲಗೈ ಮತ್ತು ಬಲಗೈ ಬ್ಯಾಟರ್ಮನ್ಗಳಿಗೆ ಎಡಗೈ ಮೇಲೆ ಎಂದು ತಿಳಿಸಿದ್ದಾರೆ. ಸ್ಕಾಟ್ಲ್ಯಾಂಡ್ ಮತ್ತು ಐರ್ಲೆಂಡ್ ಎರಡೂ ತಂಡಗಳು ತಮ್ಮ ಜಾಹೀರಾತುಗಳು, ಸಾಮಾಜಿಕ ಮಾಧ್ಯಮ ಪ್ರಚಾರಗಳು, ಫೋಟೋ ಶೂಟ್ಗಳು ಮತ್ತು ನಮ್ಮ ಉತ್ಪನ್ನಗಳನ್ನು ಅಂದರೆ KMF ನಂದಿನಿ ಉತ್ಪನ್ನಗಳನ್ನು ಅನುಮೋದಿಸುವುದರಲ್ಲಿ ತೊಡಗಿಸಿಕೊಳ್ಳುತ್ತವೆ. ಇದನ್ನು ನಾವು ಪಂದ್ಯಾವಳಿಯ ಸಮಯದಲ್ಲಿ ಪ್ರಸಾರ ಮಾಡುತ್ತೇವೆ ಎಂದು ಕರ್ನಾಟಕದ ಪ್ರತಿಯೊಬ್ಬರಿಗೂ ಹೆಮ್ಮೆಯ ಕ್ಷಣವಾಗಲಿದೆ ಎಂದು MK ಜಗದೀಶ್ ಅವರು ಮಾಹಿತಿ ನೀಡಿದ್ದಾರೆ. ಮಧ್ಯಪ್ರಾಚ್ಯ, ಸಿಂಗಪುರ್, ಭೂತಾನ್ ಮತ್ತು ಮ್ಯಾನ್ಮಾರ್ ಸೇರಿದಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ KMF ಅಸ್ತಿತ್ವವನ್ನು ಹೊಂದಿದೆ. ಕೆಲವು ಫ್ರೋಝನ್ ಸಿಹಿ ತಿಂಡಿಗಳನ್ನು ಕೂಡ USಗೆ ತಲುಪಿಸಲು ಸಹಾಯ ಮಾಡಿಕೊಳ್ಳುತ್ತೇವೆ ಎಂದು ಜಗದೀಶ್ ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. T20 ಕ್ರಿಕೆಟ್ ವಿಶ್ವಕಪ್ 2024 ಜೂನ್ 1ರಿಂದ 29ವರೆಗೂ ವೆಸ್ಟ್ ಇಂಡೀಸ್ ಮತ್ತು ಯುನೈಟೆಡ್ ಸ್ಟೇಟ್ಸ್ನಲ್ಲಿ ನಡೆಯಲಿದೆ. ಈ ವರ್ಷದ T20 ಕ್ರಿಕೆಟ್ ಚಾಂಪಿಯನ್ಶಿಪ್ನಲ್ಲಿ 20 ತಂಡಗಳು ಭಾಗವಹಿಸುತ್ತಿದೆ. ವಿಶ್ವಕಪ್ ಪಂದ್ಯಾವಳಿ ಸಮಯದಲ್ಲಿ ಅಮೆರಿಕದ ಎನರ್ಜಿ ಡ್ರಿಂಕ್ ನಂದಿನಿ ಸ್ಪ್ಲಾಶ್ ವೇ ಬೇಸ್ಡ್ ಎನರ್ಜಿ ಡ್ರಿಂಕ್ ಅನ್ನು ಬಿಡುಗಡೆ ಮಾಡಲು ಯೋಜಿಸಲಾಗಿದೆ ಎಂದು KMF MD ಅವರು ತಿಳಿಸಿದ್ದಾರೆ. ನಂದಿನಿ ಸ್ಪ್ಲಾಶ್ ಮಾವು, ಕಿತ್ತಳೆ, ಲೀಚಿ ಮತ್ತು ನಿಂಬೆಯಂತಹ ವಿಭಿನ್ನ ಸುವಾಸನೆಗಳೊಂದಿಗೆ ಮೊದಲ ಬಾರಿಗೆ ಆಲೋಡಕ ಆಧಾರಿತ ಎನರ್ಜಿ ಡ್ರಿಂಕ್ ಅನ್ನು ಪ್ರಾರಂಭಿಸಲು ಬಯಸುತ್ತಿದ್ದೇವೆ ಎಂದು USನಲ್ಲಿ ದೊಡ್ಡ ಮಾರಾಟ ಮಾಡಲು ಬಯಸುತ್ತಿದ್ದು, ಅದರ ಬಗ್ಗೆ ಹೆಚ್ಚು ಗಮನ ಹರಿಸುತ್ತೇವೆ. ಈ ಉತ್ಪನ್ನವು ಈವೆಂಟ್ಗೆ ಸರಿಹೊಂದುತ್ತೆ ಎಂದು ತಿಳಿಸಿದ್ದಾರೆ. ವಿಶ್ವಕಪ್ ಸಮಯದಲ್ಲಿ ನಮ್ಮ ಉತ್ಪನ್ನಗಳು USನಲ್ಲಿ ಲಭ್ಯವಿರುವಂತೆ ನಾವು ನೋಡಿಕೊಳ್ಳುತ್ತೇವೆ. ಇದರಿಂದಾಗಿ ನಂದಿನಿ ಬ್ರ್ಯಾಂಡ್ ಜಾಗತಿಕವಾಗಿ ಮಾರಾಟವಾಗುತ್ತಿದೆ ಎಂದು ಜನರಿಗೆ ತಿಳಿಯುತ್ತದೆ. ನಂದಿನಿ ಬ್ರ್ಯಾಂಡ್ ಅಡಿಯಲ್ಲಿ ಅನೇಕ ಉತ್ಪನ್ನಗಳು ಕೂಡ ರುಚಿ ನೋಡಬಹುದು. ಜಾಗತಿಕ ಮಟ್ಟದಲ್ಲಿ ನಮ್ಮ ಬ್ರ್ಯಾಂಡ್ ಅನ್ನು ಪ್ರದರ್ಶಿಸಲು ಇದು ಉತ್ತಮ ಸಮಯ ಎಂದು ಜಗದೀಶ್ ಅವರು ಹೇಳಿದ್ದಾರೆ. ನಮಗೆಲ್ಲರಿಗೂ ತುಂಬ ಹೆಮ್ಮೆಯ ವಿಷಯ ಏನಂದರೆ, ಕರ್ನಾಟಕದ ಲಭ್ಯವಾಗಿರುವ KMF ನಂದಿನಿ ಬ್ರ್ಯಾಂಡು ಕೂಡ ವಿಶ್ವಕಪ್ಪಲ್ಲಿ ದೊರೆಯುವುದೇ ನಮಗೆ ತುಂಬ ಸಂತೋಷದ ಸುದ್ದಿ. ನಾವು UAE ಇನ್ನೂ 2 ನಂದಿನಿ ಪಾರ್ಲರ್ಗಳನ್ನು ತೆರೆಯುತ್ತಿದ್ದೇವೆ. ಅಬುಧಾಬಿ ಮತ್ತು ಶಾರ್ಜಾದಲ್ಲಿ. ದೇಶದಲ್ಲಿ ಲೋಕಸಭಾ ಚುನಾವಣೆ ಮುಗಿದ ಕೆಲವೇ ದಿನಗಳಲ್ಲಿ ಈ ಪಾರ್ಲರ್ಗಳನ್ನು ಉದ್ಘಾಟನೆಗೊಳ್ಳಲಿದೆ ಎಂದು ಹೇಳಿದ್ದಾರೆ. ಪ್ರಸ್ತುತ ದುಬೈನಲ್ಲಿ ಒಂದು ನಂದಿನಿ ಪಾರ್ಲರ್ ಇದೆ ಎಂದು ತಿಳಿಸಿದ್ದಾರೆ. KMFಲ್ಲಿ 14 ಒಕ್ಕೂಟಗಳು, 24 ಲಕ್ಷ ಹಾಲು ಉತ್ಪಾದಕ ಸದಸ್ಯರು, 22,000 ಹಳ್ಳಿಗಳಲ್ಲಿ
14,000 ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಒಳಗೊಂಡಿದೆ. ಪ್ರತಿದಿನ 8.4 ಮಿಲಿಯನ್ ಲೀಟರ್ ಹಾಲು ಸಂಗ್ರಹಿಸುತ್ತಿದೆ. ಇದು 65ಕ್ಕೂ ಹೆಚ್ಚು ಹಾಲು ಮತ್ತು ಡೈರಿ ಸಂಬಂಧಿತ ಉತ್ಪನ್ನಗಳು ಕೂಡ ತಯಾರಿಸುತ್ತಿದೆ. ಹೆಚ್ಚುವರಿಯಾಗಿ ಇದು ಸಶಸ್ತ್ರ ಪಡೆಗಳಿಗೆ ಉತ್ಪನ್ನಗಳನ್ನು ಪೂರೈಸುತ್ತಿದೆ, ಹಾಗೆ ಹಾಲನ್ನು ರಫ್ತು ಮಾಡುತ್ತಿದೆ. ನಮ್ಮ 2021-22ರಲ್ಲಿ ಕೆಎಂಎಫ್ ಸುಮಾರು 19,800 ಕೋಟಿ ರೂಪಾಯಿಗಳ ವಹಿವಾಟ ನಡೆಸಿದೆ. ನನ್ನ ಚಾನಲ್ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನು ಮರೆಯಬೇಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರೆಯಬೇಡಿ. ಧನ್ಯವಾದಗಳು.